ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನನ್ನೇ ಕೇಳ್ತಾ ಇರೋದು, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು? ಅದು ಅದು ದಿವ್ಯಾ, ಅದು ಏನದು? ಇದು ಕಳ್ತನ ಮಾಡ್ತಿದ್ಯಾ? ಇಲ್ಲ ಬೇಬಿ, ಕಳ್ತನ ಮಾಡಿದ್ರೆ ಯಾರಾದರೂ ಬಿಲ್ ಕೊಡ್ತಾರಾ? ಅದು ನಿಜ. ಆದರೂ ಇದನ್ನೆಲ್ಲ ಹೇಗೆ ತರ್ತಾ ಇದೆ? ಇವಳು ಪ್ರೀತಿಯಿಂದ ನಡ್ಕೊಂಡಿದ್ದು ನೋಡಿ ಬದಲಾಗೋದ್ಲೇನೋ ಅಂದ್ಕೊಂಡೆ. ಇಲ್ಲ, ಎಲ್ಲ ವಿಷಯ ತಿಳ್ಕೊಳ್ಳೋದಕ್ಕೆ ಆಡ್ತಿರೋ ನಾಟಕ ಇದು. ನಿನ್ನನ್ನೇ ಕೇಳ್ತಾ ಇರೋದು, ಏನು ಯೋಚನೆ ಮಾಡ್ತಿದ್ಯಾ? ಬಿಡು ದಿವ್ಯಾ, ಈಗ ಹಳೆ ವಿಷಯ ಎಲ್ಲ ಯಾಕೆ? ನನಗೆ ಬೇಕು, ಹೇಳು. ಬೇಡ ಬಿಡು ದಿವ್ಯಾ. ನೀನು ಇವಾಗ ಹೇಳ್ತೀಯೋ ಹೇಳಲ್ವೋ? ದೇವ್ರೆ, ಇವಳ ಕೈಯಿಂದ ಹೆಂಗಪ್ಪ ಎಸ್ಕೇಪ್ ಆಗೋದು? ಏಯ್, ಎದ್ದೇಳೋ ಮೇಲೆ. ಇಷ್ಟು ದಿನ ಇಲ್ದೇ ಇರೋ ರೋಗ ಇವನ್ಗಿವತ್ತು ಬಂದ್ಬಿಡ್ತು. ನೀನು ಯಾವ ನಾಟಕಕ್ಕೂ ಬಗ್ಗೋ ಮಗಳಲ್ಲ ಇವಳು. ಇದನ್ನ ತರೋಕ್ಕೆ ದುಡ್ಡು ಎಲ್ಲಿಂದ ಬಂತು ಅದನ್ನು ಹೇಳು. ದಿವ್ಯಾ, ಅದನ್ನ ನಾನು ಹೇಳೋಕ್ಕಾಗಲ್ಲ. ಅದು ನನ್ನ ಸೀಕ್ರೆಟು. ಅದೇನು ಸೀಕ್ರೆಟ್ ಅಂತ ಹೇಳಿದ್ರೆ ಬದುಕೋತ್ಯಾ? ಬೇಬಿ, ಯಾಕೆ ಈ ಥರ ಹಿಂಸೆ ಕೊಡ್ತಿದ್ಯಾ ನನಗೆ? ನಿನಗೆ ಗಿಫ್ಟ್ ಬೇಡ ಅಂದರೆ ಕೊಟ್ಬಿಡು. ಅಲ್ಲ, ಯಾಕೆ ಈ ಥರ ಇನ್ಸಲ್ಟ್ ಮಾಡ್ತಿದ್ಯಾ? ಇವಾಗ ಏನು ಹೇಳ್ತೀಯೋ ಇಲ್ವೋ? ನಿನ್ಗೆ ಏನು ಬೇಕೋ ಕೇಳು ಬೇಬಿ, ತಂದು ಕೊಡ್ತೀನಿ. ಆದರೆ ನನಗೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅಷ್ಟೆ. ಜಾನಕಿ, ಏನೇ ಇದು? 8ನೇ ಅದ್ಭುತ. 8 ಅಲ್ಲ, 9, 10 ಎಷ್ಟಾದರೂ ಹೇಳ್ಬೋದು. ನಿನ್ನ ಮಗಳ ದಿವ್ಯಾ, ಅವಳಲ್ಲಿ ಎಷ್ಟೊಂದು ಬದಲಾವಣೆ. ನೀನೇನೇ ಹೇಳಮ್ಮ, ನನಗಂತೂ ನಂಬಿಕೆ ಬರ್ತಾ ಇಲ್ಲ. ಪಾಪ ನನ್ನ ಅಳಿಯೋದ್ರಿಗೆ ಅದೇನು ಗ್ರಹಚಾರ ಕಾದಿದೆಯೋ ಏನೋ. ಅತ್ತೆ, ಮೊನ್ನೆ ನೋಡಿದ್ರೆ ಅಳಿಯಂದ್ರಿಗೆ ಬಾಯಿಗೆ ಬಂದಂಗೆ ಬೈದ್ಲು. ಈಗ ನೋಡಿದ್ರೆ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಉಕ್ಕೇರಿತೈತಾ ಏನೋ. ಬಬ್ಬ ನೀನೇನೇ ಹೇಳು, ಈಗಲೂ ಹೇಳ್ತೀನಿ, ನಮ್ಮ ಮಳೆ ಅಂದ್ರಷ್ಟು ಒಳ್ಳೆಯವರು ನಿಂಗೆಲ್ಲೂ ಸಿಗಲ್ಲ. ಹೋಗಿ ಇಪ್ಪಿಡೆ ಕೆಲ್ಸಕ್ಕೆ ಹಾಕೊಂಡಿದ್ದಾರೆ. ನಾನು ರಾಕ್ಷಸಿ, ಮೋಸ ಮಾಡಿದ ಅಬಾಲ ದೇವರು. ನೋಡಿದ್ರ ಅತ್ತೆ, ಮತ್ತೆ ಶುರು ಹಚ್ಕೊಂಡ್ಲಲ್ಲ. ಇವಳು ತೋರಿಸಿದ ಪ್ರೀತಿ ಎಲ್ಲ ಸುಳ್ಳು ಅಂತ ಆಯ್ತಲ್ಲ. ನಾನು ಇಲ್ಲದೆ ಇದ್ದಾಗ ನನ್ನ ಬೆನ್ನ ಹಿಂದೆ ಮಾತಾಡ್ತಿರಲ್ಲ, ನಿಮ್ಮ ಪ್ರೀತಿ ನಾಟಕ ಅಲ್ವಾ? ಏನು ಅಂತ ಮಾತಾಡ್ತೀಯ ನೀನು? ಸತ್ಯ ಇರಬೇಕಾಗಿತ್ತಿಲ್ಲಿ. ನಿಂಗೆ ಸರಿಯಾಗಿ ಬುದ್ಧಿ ಕಲಿಸಿರೋಳು. ಬುದ್ಧಿ ಕಲಿಬೇಕಾಗಿರೋದು ನಾನಲ್ಲ, ನೀವುಗಳು. ನಿಮ್ಮಿಂದನೇ ನನ್ನ ಜೀವನ ಈ ಪರಿಸ್ಥಿತಿಗೆ ಬಂದಿರೋದು. ನೀವು ಸ್ವಲ್ಪ ದುಡ್ಡು ಕಾಸು ಮಾಡಿದಿದ್ರೆ ನಾನು ಯಾಕೆ ಯಾವನಿಂದನೇ ಓಡೋಗ್ತಿದ್ದೆ? ಇವಾಗ ನೋಡ್ರೆ ಆ ಗ್ಯಾರೇಜ್ ಸತ್ತಿಂಗೆ ಬಂಗ್ಲೆ, ನನಗೆ ಈ ಕಿತ್ತೋಗಿರೋ ಮನೆ. ಸುಮ್ಮನೆ ಇರೋ ದಿವ್ಯಾ, ನನ್ನ ಬಾಯಿ ಕೆಡಿಸ್ಬೇಡ. ನಿಂಗೋಸ್ಕರ ಎಷ್ಟೊಂದು ಮಾಡಿದಾಳೆ ಆ ಸತ್ಯ. ಸುಮ್ಮನೆ ಅವಳ ಬಗ್ಗೆ ಉರ್ಕೋಬೇಡ. ಏಯ್, ಅಷ್ಟಕ್ಕೂ ಮದುವೆ ಮನೆಯಿಂದ ಓಡೋಗಂತ ಯಾರೇ ಹೇಳಿದ್ ನಿನಗೆ? ಇಲ್ಲ ಅಂದಿದ್ರೆ ಐಷಾರಾಮಿ ಜೀವನ ನಿಂದಾಗ್ತಿತ್ತಲ್ವಾ? ಮಾತಾಡ್ತಾಳೆ ಸುಮ್ಮನೆ. ಎಲು ಬಿಲ್ಲದ ನಾಲ್ಗೆ ಅಂತ ಸುಮ್ಮನೆ ನಾಲ್ಗೆ ಹರಿ ಬಿಡ್ಬೇಡ. ಪಾ, ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನ್ ಕೆಳಗ್ ಬಿದ್ದಿದ್ದೀನಿ ಅಂತ ನಿಮ್ಮಿಬ್ರಿಗೂ ನನ್ ಕಂಡ್ರೆ ಸದ್ರ ಅಲ್ವಾ? ನೋಡ್ತಾ ಇರಿ, ಇಷ್ಟು ದಿನ ಆಗಿದೆ ಒಂದ್ ಲೆಕ್ಕ, ಇನ್ಮೇಲೆ ಬೇರೆ ಲೆಕ್ಕ. ನಾನು ಹೇಗೆಲ್ಲ ಬದುಕಬೇಕು ಅಂತ ಕನ್ಸು ಕಂಡಿದ್ನೋ, ಆಸೆ ಪಟ್ಟಿದ್ನೋ, ಹಾಗೆ ಬದುಕ್ತೀನಿ, ಬದುಕು ತೋರಿಸ್ತೀನಿ.
ಆಗ ಗೊತ್ತಾಗುತ್ತೆ ಈ ದಿವ್ಯಾ ಯಾರು ಅಂತ. ಬಾಲ, ಯಾಕೆ ಇಲ್ಲಿ ನಿಂತಿದ್ಯಾ? ನಾವು ಚೆನ್ನಾಗಿರೋಣ, ಖುಷಿಯಿಂದ ಇರೋಣ, ಮುಂಚೆ ಥರ ಪ್ರೀತಿಯಿಂದ ಇರೋಣ ಅಂತ ಹೇಳಿದ್ದೀನಿ. ಆದರೆ ನೀನು ಅದಕ್ಕೆ ಚಾನ್ಸೇ ಕೊಡ್ತಿಲ್ಲ. ನಿಜನಾ ದಿವ್ಯಾ? ನಾನು ನಿನ್ನ ಹೆಂಡತಿ ಅಂದಮೇಲೆ ನಿನ್ನ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋ ರೈಟ್ಸ್ ಇದೆ ಅಲ್ವಾ? ಇದೆ ಬೇಬಿ. ಮತ್ತ್ಯಾಕೆ ನೀನು ನಿಜ ಹೇಳ್ತಿಲ್ಲ? ಬೇಬಿ, ಅದು ಹಾಗಲ್ಲ. ಕೆಲವೊಂದು ವಿಚಾರಗಳನ್ನ ಹಾಗೆಲ್ಲ ಡಿಸ್ಕಸ್ ಮಾಡೋದಕ್ಕಾಗಲ್ಲ. ಹೆಂಡತಿ ಹತ್ರ ಏನು ಮುಚ್ಚು ಮರೆ? ಇಷ್ಟೇನಾ ನಿನ್ನ ಪ್ರೀತಿ? ಮತ್ತೆ ಶುರುವಾಯ್ತಲ್ಲ ದೇವ್ರೆ ಇವಳ್ದು. ಒಂದು ಸಲ ಇವಳಿಗೆ ಮಾಡಿದ ಮೋಸಕ್ಕೆ ಇನ್ಸ್ಟಾಲ್ಮೆಂಟಲ್ಲಿ ಹಿಂಸೆ ಕೊಡ್ತಾವಳಲ್ಲ, ಇದು ಯಾವ ನ್ಯಾಯ ಗುರು? ಬಲ ಪ್ಲೀಸ್ ಹೇಳು. ಇವಳು ಕೀರ್ತನ ಮೇಡಮ್ ವಿಚಾರ ಹೇಳೋ ಹಾಗಿಲ್ಲ, ಆದರೆ ಇವಳು ಬಿಡೋ ಹಂಗೆ ಕಾಣಿಸ್ತಿಲ್ಲ. ಏನು ಮಾಡೋದು? ಏಯ್, ಎಷ್ಟೋ ನೈಸ್ ಮಾಡೋದು ನಿನಗೆ. ನೈಸ್ ಮಾಡಿದಷ್ಟು ಸ್ಕೋಪ್ ತಗೋತಾ ಇದೆಯಾ? ಇಷ್ಟೆಲ್ಲ ತರಕ್ಕೆ ದುಡ್ಡು ಎಲ್ಲಿಂದ ಬಂತು ಅದನ್ನ ಬಗಳು. ಬೇಬಿ, ಈಗಲೂ ಬೇಕಾದರೆ ಏನು ಬೇಕೋ ಕೇಳು, ತಂದು ಕೊಟ್ಬಿಡ್ತೀನಿ. ಆದರೆ ಅದನ್ನು ಮಾತ್ರ ಕೇಳ್ಬಿಡ ಬೇಬಿ, ಯಾಕೆಂದರೆ ಇನ್ಕಮ್ ಸೋರ್ಸ್ನ ಯಾರೂ ಬಿಟ್ಕೊಡಲ್ಲ. ಕಳ್ಳರು ಬಿಟ್ಕೊಡಲ್ಲ. ನ್ಯಾಯವಾಗಿ ದುಡಿಯೋರು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಇಮಿಡಿಯೇಟಾಗಿ ಉತ್ತರ ಕೊಡ್ತಾರೆ. ಈ ರೀತಿ ನಾಚಿಕೆ ಪಡಲ್ಲ. ಅದೊಂದು ಬಿಟ್ಟು ಬೇರೆ ಏನಾದರೂ ಕೇಳು ಬೇಬಿ, ಹೇಳ್ತೀನಿ. ಅಥವಾ ಇಂಥದ್ದು ಬೇಕು ಅಂತ ಕೇಳು, ತಂದು ಕೊಟ್ಬಿಡ್ತೀನಿ. ಎಲ್ಲಿಂದ ತಂದ್ಕೊಡ್ತೀಯಾ? ಎಲ್ಲಿದೆ ದುಡ್ಡು? ನಿನ್ಗೆ ಅದೆಲ್ಲ ಯಾಕೆ ಬೇಬಿ? ಇಂಥದ್ದು ಬೇಕು ಅಂತ ಕೇಳು, ತಂದು ಕೊಡ್ತಾ ಇದ್ರೆ ನೋಡು. ಹೌದಾ, ತಂದು ಕೊಡ್ತೀಯಾ? ಸರಿ, ಹಾಗಿದ್ರೆ ಮಾರ್ಕೆಟಲ್ಲಿರೋ ದಿ ಬೆಸ್ಟ್ ಫೋನ್ನ ತಂದುಕೊಡು. ಅಷ್ಟೇ ತಾನೇ? 1.5 ಲಕ್ಷ ತಂದು ಕೊಡ್ತೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.